ಬಿಹಾರದ ರಾಜಕೀಯ ಇತಿಹಾಸದಲ್ಲಿ ಇದೊಂದು ಅತ್ಯಂತ ಪ್ರಮುಖ ಹಾಗೂ ಅಭೂತಪೂರ್ವ ತಿರುವು. ಕಳೆದ 3 ದಶಕಗಳಿಂದ ಭಾರತೀಯ ಜನತಾ ಪಕ್ಷದ ಭದ್ರಕೋಟೆಯಾಗಿದ್ದ ಹಾಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಸತತವಾಗಿ ಪ್ರತಿನಿಧಿಸುತ್ತಾ ಬಂದಿದ್ದ ಪಾಟ್ನಾದ ಬಂಕೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಜನಸುರಾಜ್ ಪಕ್ಷದ ಮುಖ್ಯಸ್ಥ ಪ್ರಶಾಂತ್ ಕಿಶೋರ್ ಐತಿಹಾಸಿಕ ಜಯ ಸಾಧಿಸಿದ್ದಾರೆ. 1995ರಿಂದ ಬಿಜೆಪಿ ಎಂದೂ ಸೋಲದ ಈ ಕ್ಷೇತ್ರದಲ್ಲಿ ಪ್ರಶಾಂತ್ ಕಿಶೋರ್ ಗಳಿಸಿದ ಈ ಐತಿಹಾಸಿಕ ಜಯ ಬಿಹಾರದ ಸಾಂಪ್ರದಾಯಿಕ ಜಾತಿ ರಾಜಕಾರಣಕ್ಕೆ ಹಾಗೂ ಬಿಜೆಪಿಯ ಕೋಮುವಾದಿ ರಾಜಕಾರಣಕ್ಕೆ ಭಾರೀ ಹೊಡೆತ ಕೊಟ್ಟಿದೆ. ಈ ಬಾರಿ ಗೆಲುವು ಕಷ್ಟ ಅಂತ ಅರಿತ ಬಿಜೆಪಿ ಬಂಕೀಪುರದಲ್ಲಿ ಕೋಮುವಾದಿ ರಾಜಕಾರಣದ ಮೊರೆ ಹೋಗಿತ್ತು. ನಾವು ಕಟ್ಟಾ ಹಿಂದೂಗಳು, ಇಲ್ಲದೆ ಇದ್ರೆ ನಮ್ಮನ್ನ ಕೊಲ್ಲಲಾಗ್ತಿತ್ತು, ಕೇಸರಿ ಪಕ್ಷಕ್ಕೆ ಮತ ಹಾಕಿ ಎಂಬ ವಿಚಿತ್ರ ಪೋಸ್ಟರ್ ಅನ್ನ ಬಂಕೀಪುರದಲ್ಲಿ ಹಾಕಲಾಗಿತ್ತು. ಅದರ ಬಗ್ಗೆ ಚುನಾವಣಾ ಆಯೋಗವು ಸರಿಯಾದ ಕ್ರಮ ಕೈಗೊಳ್ಳದೆ ಇರೋದು ಆಕ್ರೋಶಕ್ಕೆ ಕಾರಣವಾಗಿತ್ತು. ಆದರೆ ಈಗ ಬಂಕೀಪುರದ ಯುವ ಜನರೇ ಕೋಮುವಾದಿ ರಾಜಕಾರಣ ನಮಗೆ ಬೇಡ ಅಂತ ಸಂದೇಶ ರವಾನಿಸಿದ್ದಾರೆ. ಈ ಫಲಿತಾಂಶದ ಮೂಲಕ ನೀಟ್ ಹಗರಣದ ಬಳಿಕ ನಡೆದ ವಿದ್ಯಾರ್ಥಿ ಆಂದೋಲನಕ್ಕೆ ಬಿಜೆಪಿ ಮೊದಲ ಚುನಾವಣಾ ಬೆಲೆ ತೆತ್ತಿದೆ. ಯುವ ಜನರ ಆಕ್ರೋಶ ಚುನಾವಣೆಯಲ್ಲಿ ಹಿನ್ನಡೆ ತರಲಿದೆ ಅನ್ನೋ ವಾಸ್ತವ ಬಿಜೆಪಿಗೆ ಈಗ ಎದುರಾಗಿದೆ. ನಿತಿನ್ ನಬೀನ್ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ಬಳಿಕ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದ್ರು. ಅದರಿಂದಾಗಿ ಬಂಕೀಪುರ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಈಗ ಆ ಕ್ಷೇತ್ರವನ್ನೇ ಬಿಜೆಪಿ ಕಳೆದುಕೊಂಡಿರೋದು ಅದಕ್ಕೆ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮುಖಭಂಗ ಆಗಿದೆ. ಆಡಳಿತಾರೂಢ ಬಿಜೆಪಿಗೆ ಅದರದ್ದೇ ಭದ್ರಕೋಟೆಯಲ್ಲಿ ಎದುರಾದ ಈ ಹೀನಾಯ ಸೋಲು ಬಿಹಾರದ ಭವಿಷ್ಯದ ರಾಜಕೀಯಕ್ಕೆ ತಿರುವು ನೀಡಲಿದೆಯಾ ಅಥವಾ ಉಪಚುನಾವಣೆಯಲ್ಲಿ ವಿಪಕ್ಷ ಗೆದ್ರೆ ಯಾವುದೇ ವ್ಯತ್ಯಾಸ ಆಗದು ಅನ್ನುವಂತೆ ಇದು ಬಿಜೆಪಿಗೆ ಇನ್ನೊಂದು ತಾತ್ಕಾಲಿಕ ಹಿನ್ನಡೆ ಮಾತ್ರವಾಗಿ ಮುಗಿದು ಹೋಗುತ್ತಾ? ಜುಲೈ 30ನೇ ತಾರೀಕು ನಡೆದ ಬಂಕೀಪುರ ವಿಧಾನಸಭೆ ಉಪಚುನಾವಣೆಯ ಮತ ಎಣಿಕೆಯಲ್ಲಿ ಆರಂಭಿಕ ಸುತ್ತಿನಿಂದಲೂ ಪ್ರಶಾಂತ್ ಕಿಶೋರ್ ಸ್ಪಷ್ಟ ಮುನ್ನಡೆ ಸಾಧಿಸಿದ್ರು. ಒಟ್ಟು 22 ಸುತ್ತುಗಳ ಮತ ಎಣಿಕೆಯ ಅಂತ್ಯಕ್ಕೆ ಪ್ರಶಾಂತ್ ಕಿಶೋರ್ ತಮ್ಮ ಹತ್ತಿರದ ಪ್ರತಿಸ್ಪರ್ಧಿ ವಿರುದ್ಧ ಸುಮಾರು 13,868 ಮತಗಳ ಗಮನಾರ್ಹ ಅಂತರದ ಸ್ಪಷ್ಟ ಮುನ್ನಡೆ ಕಾಯ್ದುಕೊಂಡು ಜಯ ಗಳಿಸಿದ್ದಾರೆ. 13,868 ಮತಗಳ ಅಂತರ ಸಾಮಾನ್ಯವಾಗಿ ವಿಧಾನಸಭೆ ಚುನಾವಣೆಯಲ್ಲಿ ಬಹಳ ದೊಡ್ಡ ಅಂತರ ಅಲ್ಲ. ಆದರೆ ಬಿಜೆಪಿ ಎಂದೂ ಸೋಲದ ಕ್ಷೇತ್ರದಲ್ಲಿ ಆಡಳಿತಾರೂಢ ಬಿಜೆಪಿಯನ್ನೇ ಇಷ್ಟೊಂದು ಮತಗಳ ಅಂತರದಲ್ಲಿ ಸೋಲಿಸಿರೋದು ಬಹಳ ದೊಡ್ಡ ಜಯ ಅಂತಾನೆ ಪರಿಗಣಿತವಾಗಿದೆ. ಈ ತ್ರಿಕೋನ ಸ್ಪರ್ಧೆಯಲ್ಲಿ ಬಿಜೆಪಿ ಅಭ್ಯರ್ಥಿ ನೀರಜ್ ಕುಮಾರ್ ಸಿನ್ಹಾ ಹಾಗೂ ಆರ್ಜೆಡಿ ಅಭ್ಯರ್ಥಿ ರೇಖಾ ಕುಮಾರಿ ತೀವ್ರ ಹಿನ್ನಡೆ ಅನುಭವಿಸಿದ್ದಾರೆ. ಈ ಉಪಚುನಾವಣೆಯಲ್ಲಿ 34% ಮತದಾನ ಪ್ರಮಾಣ ದಾಖಲಾಗಿತ್ತು. ಕಳೆದ 2025ರ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಜನಸುರಾಜ್ ಪಕ್ಷ ಸ್ಪರ್ಧಿಸಿದ್ದ 238 ಕ್ಷೇತ್ರಗಳ ಪೈಕಿ 236 ಕ್ಷೇತ್ರಗಳಲ್ಲಿ ಠೇವಣಿ ಕಳೆದುಕೊಂಡು ತೀವ್ರ ಮುಖಭಂಗ ಅನುಭವಿಸಿತ್ತು. ಆದರೆ ಕೇವಲ ಒಂದೇ ವರ್ಷದ ಅವಧಿಯಲ್ಲಿ ಅದು ಬಿಜೆಪಿಯ ಅತ್ಯಂತ ಸುರಕ್ಷಿತ ಕ್ಷೇತ್ರ ಬಂಕೀಪುರದಲ್ಲೇ ಪ್ರಶಾಂತ್ ಕಿಶೋರ್ ಸ್ವತಃ ಕಣಕ್ಕಿಳಿದು ಸಾಧಿಸಿದ ಈ ಗೆಲುವು ಅವರ ರಾಜಕೀಯ ಜೀವನದ ನೇರ ಚುನಾವಣಾ ಪರೀಕ್ಷೆಗೆ ಸಿಕ್ಕ ಮೊದಲ ಯಶಸ್ಸಾಗಿದೆ. ಬಂಕೀಪುರ ವಿಧಾನಸಭಾ ಕ್ಷೇತ್ರ ಬಿಹಾರದ ರಾಜಧಾನಿ ಪಾಟ್ನಾದ ಅತ್ಯಂತ ಪ್ರಮುಖ ನಗರ ಭಾಗವಾಗಿದ್ದು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುವ ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ತರಬೇತಿ ಸಂಸ್ಥೆಗಳ ಪ್ರಮುಖ ಕೇಂದ್ರ ಬಿಂದು ಆಗಿದೆ. ಜುಲೈ 22 ಮತ್ತು 25ರಂದು ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳನ್ನು ಖಂಡಿಸಿ ಹಾಗೂ ಸರ್ಕಾರದ ಹೊಣೆಗಾರಿಕೆಯನ್ನು ಪ್ರಶ್ನಿಸಿ ನಡೆಸಿದ್ದ ಬೃಹತ್ ಜನ್ಜಿ ಪ್ರತಿಭಟನೆಯ ಮುಖ್ಯ ಕೇಂದ್ರವೇ ಬಂಕೀಪುರ ಆಗಿತ್ತು. ಯುವ ಪೀಳಿಗೆಯಲ್ಲಿ ಆಡಳಿತಾರೂಢ ಎನ್ಡಿಎ ಸರ್ಕಾರದ ವಿರುದ್ಧ ಸೃಷ್ಟಿಯಾಗಿದ್ದ ತೀವ್ರ ಅಸಮಾಧಾನ ಮತ್ತು ಆಕ್ರೋಶ ಈ ಉಪಚುನಾವಣೆಯಲ್ಲಿ ನೇರವಾಗಿ ಮತಗಳ ರೂಪದಲ್ಲಿ ಹೊರಹೊಮ್ಮಿದೆ. ಯುವಕರು ಮತ್ತು ವಿದ್ಯಾರ್ಥಿ ಸಮುದಾಯ ಸಾಂಪ್ರದಾಯಿಕ ಆರ್ಜೆಡಿ ಅಥವಾ ಬಿಜೆಪಿಯನ್ನ ಬೆಂಬಲಿಸುವ ಬದಲು ಪ್ರಶಾಂತ್ ಕಿಶೋರ್ ಅವರ ಜನಸುರಾಜ್ ಪಕ್ಷವನ್ನ ತಮ್ಮ ಆಶೋತ್ತರಗಳ ಶಕ್ತಿಯುತ ಧ್ವನಿಯಾಗಿ ಸ್ವೀಕರಿಸಿದ್ದಾರೆ. ಬಿಹಾರದ ರಾಜಕೀಯ ದಶಕಗಳಿಂದಲೂ ಕೇವಲ ಜಾತಿ ಆಧಾರಿತ ಸಮೀಕರಣಗಳ ಮೇಲೇನೆ ನಿಂತಿತ್ತು. ಆಮೇಲೆ ಅಲ್ಲಿ ಬಿಜೆಪಿಯ ಕೋಮುವಾದಿ ರಾಜಕಾರಣವೂ ಮೇಲುಕೈ ಸಾಧಿಸಿತು. ಆರ್ಜೆಡಿಯ ಯಾದವ್ ಮುಸ್ಲಿಂ ವೋಟ್ ಬ್ಯಾಂಕ್ ಅಥವಾ ಎನ್ಡಿಎ ಕೂಟದ ಹಿಂದುಳಿದ ವರ್ಗ ಮತ್ತು ಮೇಲ್ಜಾತಿಗಳ ಸಾಂಪ್ರದಾಯಿಕ ರಾಜಕಾರಣವನ್ನ ಈ ಬಾರಿ ಬಂಕೀಪುರದ ಮತದಾರರು ತಿರಸ್ಕರಿಸಿದ್ದಾರೆ. ಪ್ರಶಾಂತ್ ಕಿಶೋರ್ ಕಳೆದ 4 ವರ್ಷಗಳಿಂದ ಬಿಹಾರದಾದ್ಯಂತ ಸುದೀರ್ಘ ಕಾಲ್ನಡಿಗೆ ಜಾಥಾ ನಡೆಸಿ ಜಾತಿ ರಾಜಕಾರಣವನ್ನ ಬಿಟ್ಟು ಶಿಕ್ಷಣ, ಉದ್ಯೋಗ, ವಲಸೆ ತಡೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಯಂತಹ ವಿಷಯಗಳ ಮೇಲೆ ನಿರಂತರವಾಗಿ ಜಾಗೃತಿ ಮೂಡಿಸಿದ್ರು. 2025ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಈ ಮಾದರಿಯ ರಾಜಕೀಯಕ್ಕೆ ಸಾರ್ವಜನಿಕ ಬೆಂಬಲ ಸಿಗಲಿಲ್ಲವಾದರೂ ಪ್ರಶಾಂತ್ ಕಿಶೋರ್ ತಮ್ಮ ನಿಲುವಿನಿಂದ ಹಿಂದೆ ಸರಿಯದೆ ಪ್ರಚಾರ ಮುಂದುವರೆಸಿದ್ರು. ಬಂಕೀಪುರದ ಈ ಪ್ರಸ್ತುತ ಫಲಿತಾಂಶ ಬಿಹಾರದ ನಗರ ಮತದಾರರು ಜಾತಿಯ ಗಡಿಗಳನ್ನು ದಾಟಿ ಉತ್ತಮ ಆಡಳಿತ ಮತ್ತು ಅಭಿವೃದ್ಧಿಗೆ ಬೆಂಬಲ ನೀಡೋಕೆ ಸಿದ್ಧರಿದ್ದಾರೆ ಅನ್ನೋದನ್ನು ಸಾಬೀತುಪಡಿಸಿದೆ. ಈ ಫಲಿತಾಂಶ ಭಾರತೀಯ ಜನತಾ ಪಕ್ಷಕ್ಕೆ ಭಾರೀ ಆಘಾತ ನೀಡಿದೆ. 1995ರಿಂದ ನಿರಂತರವಾಗಿ ಬಿಜೆಪಿಯ ಭದ್ರಕೋಟೆಯಾಗಿದ್ದ ಬಂಕೀಪುರ ಕ್ಷೇತ್ರ ಬಿಜೆಪಿಯ ಪ್ರಸ್ತುತ ರಾಷ್ಟ್ರೀಯ ಅಧ್ಯಕ್ಷರಾದ ನಿತಿನ್ ನಬೀನ್ ಅವರ
ತವರು ಕ್ಷೇತ್ರ ಆಗಿತ್ತು. ನಿತಿನ್ ನಬೀನ್ ಈ ಕ್ಷೇತ್ರದಿಂದ ಸತತ 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ರು. ಇಂತಹ ಬಲವಾದ ನೆಲೆಯಲ್ಲೇ ಬಿಜೆಪಿ ಸೋಲನ್ನ ಅನುಭವಿಸಿರೋದು ಆಡಳಿತ ವಿರೋಧಿ ಅಲೆಯ ತೀವ್ರತೆ ಮತ್ತು ಯುವ ಮತದಾರರ ನಡುವೆ ಬಿಜೆಪಿ ಕುರಿತ ಆಕ್ರೋಶವನ್ನ ಎತ್ತಿ ತೋರಿಸುತ್ತೆ. ಮತ್ತೊಂದು ಕಡೆ ಪ್ರಮುಖ ವಿರೋಧ ಪಕ್ಷವಾದ ಆರ್ಜೆಡಿಗೆ ನಗರ ಭಾಗದಲ್ಲಿ ನೆಲೆ ಕಂಡುಕೊಳ್ಳುವ ಪ್ರಯತ್ನಕ್ಕೆ ತೀವ್ರ ಹಿನ್ನಡೆಯಾಗಿದೆ. ಬಿಹಾರದ ಯುವ ಜನತೆ ತೇಜಸ್ವಿ ಯಾದವ್ ನೇತೃತ್ವದ ಆರ್ಜೆಡಿಗಿಂತಲೂ ಪ್ರಶಾಂತ್ ಕಿಶೋರ್ ಅವರ ಅಭಿವೃದ್ಧಿ ಮಾದರಿಯನ್ನ ನೆಚ್ಚಿದ್ದಾರೆ. ಇದರಿಂದಾಗಿ ಬಿಹಾರದ 2 ಧ್ರುವಗಳ ರಾಜಕೀಯದಲ್ಲಿ ಜನಸುರಾಜ್ ಶಕ್ತಿಯುತ 3ನೇ ಪರ್ಯಾಯವಾಗಿ ಹೊರಹೊಮ್ಮಿದೆ. ಬಂಕಿಪುರ ಉಪಚುನಾವಣೆಯ ಈ ಮಹತ್ವದ ಫಲಿತಾಂಶ ಕೇವಲ ಒಂದು ಕ್ಷೇತ್ರದ ಗೆಲುವಷ್ಟೇ ಅಲ್ಲದೆ ಬಿಹಾರದ ಮುಂಬರುವ ರಾಜಕೀಯ ಹಾದಿಗೆ ಪ್ರಮುಖ ದಿಕ್ಸೂಚಿಯಾಗಿದೆ. ದಶಕಗಳ ಕಾಲ ಜಾತಿ ರಾಜಕೀಯ ಮತ್ತು ಸಾಂಪ್ರದಾಯಿಕ ಪಕ್ಷಗಳ ಏಕಸ್ವಾಮ್ಯದಲ್ಲಿದ್ದ ರಾಜ್ಯದಲ್ಲಿ ಯುವಜನತೆ ಮತ್ತು ಜಾಗೃತ ಮತದಾರರು ಬದಲಾವಣೆಯ ಹೊಸ ದಾರಿಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಜಾತಿ ಮತ್ತು ಉಚಿತ ಭರವಸೆಗಳ ರಾಜಕೀಯವನ್ನ ಬದಿಗೊತ್ತಿ ಉದ್ಯೋಗ, ಶಿಕ್ಷಣ ಮತ್ತು ಪಾರದರ್ಶಕ ಆಡಳಿತದ ವಿಷಯಗಳ ಮೇಲೆ ಚುನಾವಣೆ ಎದುರಿಸಿ ಗೆಲ್ಲಬಹುದು ಅನ್ನೋದನ್ನ ಪ್ರಶಾಂತ್ ಕಿಶೋರ್ ನಿರೂಪಿಸಿದ್ದಾರೆ. ಈ ಉಪಚುನಾವಣೆಯ ಗೆಲುವು ಮುಂಬರುವ ದಿನಗಳಲ್ಲಿ ಬಿಹಾರದ ಗ್ರಾಮೀಣ ಪ್ರದೇಶಗಳ ಮೇಲೂ ಪ್ರಭಾವ ಬೀರಲಿದೆಯಾ ಮತ್ತು ಬಿಹಾರ ರಾಜಕೀಯ ವ್ಯವಸ್ಥೆಯಲ್ಲಿ ದೊಡ್ಡ ಪರಿವರ್ತನೆ ತರಲಿದೆಯಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.